ಎಲ್ರಿಗೂ ನಮಸ್ಕಾರ. ಇವತ್ತು ಐಸ್ ಕ್ರೀಮ್ ಮನೇಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಹಾಲು, ಸಕ್ಕರೆ ಹಾಗೂ ಕಸ್ಟರ್ಡ್ ಪೌಡರ್. ಇದು ಮೂರಿಷ್ಟೇ ಬೇಕು. ಹಾಗೆ ನಾನಿಲ್ಲಿ ಡೆಕೋರೇಷನ್ಗೆ ಅಂತ ಸ್ವಲ್ಪ ಚೆರಿ ತೊಗೊಂಡಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ನಾನು ಫಸ್ಟ್ ಇವಾಗ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಹಾಲು, ನಂದಿನಿ ಹಾಲು ರೆಡ್ ಕಲರ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ನಿಮಗೆ ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಸಕ್ಕರೆ ಎಷ್ಟು ಹಾಕಬೇಕು ಅಂತ ನಿಮಗೆ ಗೊತ್ತಾಗತ್ತೆ. ನಾನು ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಸಕ್ಕರೆ ಮೆಷರ್ಮೆಂಟು ಹಾಗೆ ಅಂದಾಜಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಲೋಟದಲ್ಲಿ ಅಳತೆ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರ್ ಅಂತಂದರೆ ನಾವು ಮನೆಯಲ್ಲಿ ನೀರು ಕುಡಿಯೋದಕ್ಕೆ ಬಳಸ್ತೀವಲ್ಲ ಲೋಟ, ಅದರಲ್ಲಿ 1.5 ಲೋಟ ಹಾಲಿದೆ. ಅದನ್ನು ಕಾಯೋದಕ್ಕೆ ಇಟ್ಕೊಳ್ಳೋಣ. ಅದು ಒಂದು ಸೈಡಲ್ಲಿ ಬಿಸಿ ಆಗ್ತಾ ಇರಲಿ. ನಾವು ಇನ್ನೊಂದು ಕಡೆ ಒಂದು ಬೌಲ್ಗೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಬಿಸಿ ಆಗೋಷ್ಟರಲ್ಲಿ. ಕಸ್ಟರ್ಡ್ ಪೌಡ್ರು ನೀವು ಯಾವ್ದು ಬೇಕಾದರೂ ತೊಗೋಬೋದು, ಬ್ರ್ಯಾಂಡು ಇದೆ ಅಂತ ಏನಿಲ್ಲ. ನಿಮಗೆ ಪ್ರಾವಿಷನ್ ಸ್ಟೋರಲ್ಲಿ ಯಾವ್ದು ಸಿಗುತ್ತೋ ಅದು ತೊಗೋಬೋದು. ನಾನಿಲ್ಲಿ 3.5 ಚಮಚ ಕಸ್ಟರ್ಡ್ ಪೌಡ್ರು ತೊಗೋತಾಯಿದ್ದೀನಿ. ಅಂದರೆ ಅರ್ಧ ಲೀಟರ್ ಹಾಲಿಗೆ 3.5 ಚಮಚದಷ್ಟು ಕಸ್ಟರ್ಡ್ ಪೌಡರ್ ಬೇಕು. ತುಂಬ ಜಾಸ್ತಿ ಆದರೂ ತುಂಬ ಗಟ್ಟಿ ಆಗಿಬಿಡತ್ತೆ, ಕಡಿಮೆ ಆದರೆ ಲಿಕ್ವಿಡ್ ಥರ ತೆಳುವು ಆಗಿಬಿಡತ್ತೆ. ಅದಕ್ಕೋಸ್ಕರ ಇದು ಕರೆಕ್ಟ್ ಮೆಷರ್ಮೆಂಟು. ಅರ್ಧ ಲೀಟ್ರ್ ಹಾಲಿಗೆ 3.5 ಚಮಚದಷ್ಟು ಕಸ್ಟರ್ಡ್ ಪೌಡರು. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಸಿ ಹಾಲು ಎತ್ತಿಟ್ಕೋಬೇಕು ಸ್ವಲ್ಪ ಫಸ್ಟೇ. ಇಲ್ಲಾಂದರೆ ನೀವು ಸಪ್ರೇಟ್ ಬೇರೆ ಹಾಲಿದ್ದರೂ ಕಾಯಿಸಿ ಆರಿಸಿರಬೇಕು, ತಣ್ಣಗಿರಬೇಕು. ಆ ಹಾಲನ್ನ ಹಾಕಿ ನೀಟಾಗಿ ಚೂರು ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಹಾಲಲ್ಲಿ ಹಾಕಿದಾಗ ಇದೆಲ್ಲ ಗಂಟಾಗಿಬಿಡತ್ತೆ. ಅದಕ್ಕೋಸ್ಕರ ನೀಟಾಗಿ ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೋಬೇಕು. ಕಸ್ಟರ್ಡ್ನ ಮಿಕ್ಸ್ ಮಾಡೋದಕ್ಕೆ ನಾವು ತಣ್ಣಗಿರೋ ಹಾಲನ್ನೇ ಬಳಸಬೇಕು. ಬಿಸಿ ಹಾಲು ಹಾಕಬೇಡಿ, ಗಂಟಾಗಿಬಿಡತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಆದಷ್ಟು ಮನೇಲೇ ಇವಾಗ ಮಕ್ಳಿಗೆ ರಜಾ ಇರೋದ್ರಿಂದ ಮನೇಲಿ ಮಾಡಿಕೊಡಿ ಐಸ್ ಕ್ರೀಮು. ಟೇಸ್ಟ್ ವೈಸು ಅಂಗಡಿಗಿನ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದಕ್ಕೆ ಕೂಡ ತುಂಬ ಈಸಿ. ಇದು ಬೇಸಿಕ್ ನಾನೀಗ ಹೇಳ್ಕೊಡ್ತಾ ಇರೋದು ಐಸ್ ಕ್ರೀಮು. ನೆಕ್ಸ್ಟು ನಾನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯ ಐಸ್ ಕ್ರೀಮ್ಗಳನ್ನ ಹೇಗೆ ಮಾಡೋದು ಅಂತ ನಾನು ಮತ್ತೆ ತೋರಿಸ್ಕೊಡ್ತೀನಿ. ಇದು ಸಿಂಪಲ್ ಮತ್ತು ಈಸಿ. ಮನೇಲಿ ಮಕ್ಕಳಿಗೆ ನಾವು ಡೈಲಿ ರೆಗ್ಯುಲರಾಗಿ ಮನೆಗೆ ಹಾಲಂತೂ ತಂದೇ ತರ್ತೀವಿ. ಸೊ ಆವಾಗ ನಾವು ಇದನ್ನು ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ನಾನಿವಾಗ ನೋಡಿ ಕಸ್ಟರ್ಡ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಕಸ್ಟರ್ಡ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಕೈ ಆಡೋದು ಬಿಟ್ಟರೆ ತಳ ಹಿಡಿಯತ್ತೆ, ಯಾಕಂದರೆ ಕಸ್ಟರ್ಡಲ್ಲಿ ಕಾರ್ನ್ಫ್ಲೋರ್ ಇರುತ್ತೆ. ಅದಕ್ಕೋಸ್ಕರ ಸೊ ಕೈ ಆಡ್ತಾ ಇದ್ದರೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಒಂದು 3-4 ನಿಮಿಷ ಅದನ್ನು ಕೈ ಆಡಿಬಿಟ್ಟು ಆಮೇಲೆ ನಾವು ಯಾವ ಲೋಟದಲ್ಲಿ ಹಾಲನ್ನ ಅಳತೆ ಮಾಡಿದ್ವೋ ಅದೇ ಲೋಟದಲ್ಲಿ ಅರ್ಧ ಲೋಟ ಸಕ್ಕರೆನ ಹಾಕ್ಬಿಟ್ಟು ಅದು ಕರಗೋವರೆಗೂ ಕೈ ಆಡಬೇಕು. ಸ್ವಲ್ಪ ಕುದಿ ಬರಬೇಕದು. ಅದಾದಮೇಲೆ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಬಿಡೋಣ. ನೋಡಿ ಇವಾಗ ಇದು ರೆಡಿ ಆಗಿದೆ. ಇವಾಗ ಇದನ್ನು ನಾನು ಆರೋದಕ್ಕೆ ಬಿಡ್ತೀನಿ. ಅದು ಪೂರ್ತಿ ತಣ್ಣಗಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ತುಂಬ ಗಟ್ಟಿಯಾಗಿರುತ್ತದೆ ನೋಡಿ. ಇವಾಗ ಎಷ್ಟು ಗಟ್ಟಿಯಾಗಿದೆ ಅದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ನಾನು ಹಾಕ್ತಾಯಿದ್ದೀನಿ. ನೋಡ್ಬೋದು ಜೆಲ್ಲಿ ಥರ ಆಗಿಬಿಟ್ಟಿದೆ ಅದೆಲ್ಲ. ಅದನ್ನು ಇವಾಗ ಮಿಕ್ಸಿ ಮಾಡಿದ್ರೆ ಮತ್ತೆ ಲಿಕ್ವಿಡ್ ಆಗತ್ತದು. ನೀಟಾಗಿ ಎಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ರೆಡಿಯಾಗಿದೆ, ಫುಲ್ಲು ಲಿಕ್ವಿಡ್ ಆಗಿದೆ. ಇವಾಗ ಇದನ್ನು ಒಂದು ಯಾವುದಾದ್ರೂ ಮನೇಲಿ ನೀವು ಏನಕ್ಕಾದರೂ ಹಾಕ್ಬೋದು, ಸ್ಟೀಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಒಟ್ಟು ಸ್ವಲ್ಪ ಏರ್ ಟೈಟ್ ಆಗಿರೋ ಅಂಥ ಬಾಕ್ಸ್ಗೆ ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಫ್ರೀಝರಲ್ಲಿ ನಾವು ಐಸ್ ಇಡ್ತೀವಲ್ವ ಆ ಜಾಗದಲ್ಲಿ ಇದನ್ನು ಇಡಬೇಕು.
ಮಿನಿಮಮ್ 12 ಅವರ್ಸ್ ಅಂತೂ ಬೇಕೇ ಬೇಕು. ನೀವು ಹಿಂದಿನ ದಿನ ರಾತ್ರಿ ಮಾಡಿಟ್ರೆ ನೆಕ್ಸ್ಟ್ ಡೇ ಮಕ್ಕಳಿಗೆ ಬೆಳಗ್ಗೆ ಕೊಡ್ಬೋದು ತಿನ್ನೋದಕ್ಕೆ. ಇವಾಗ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸಕ್ಕರೆ ಆಗಿರ್ಬೋದು, ಕಸ್ಟರ್ಡ್ ಆಗಿರ್ಬೋದು, ಎಲ್ಲ ಪರ್ಫೆಕ್ಟ್ ಮೆಷರಲ್ಲಿದೆ. ನನ್ನ ಹತ್ರ ಐಸ್ ಕ್ರೀಮ್ ತೆಗೆಯೋ ಸ್ಕೂಪ್ ಇಲ್ಲ, ಸೊ ನಾನು ಸ್ಪೂನಲ್ಲೇ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ನನಗೆ ಅದನ್ನು ತೆಗೆಯೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಾಯಿದೆ, ಅಷ್ಟು ಟೈಟ್ ಇದೆ ಅದು. ತುಂಬ ಗಟ್ಟಿಯಾಗಿದೆ ಐಸ್ ಕ್ರೀಮು. ತಿನ್ನೋದಕ್ಕೆ ಮಾತ್ರ ತುಂಬ ಸಾಫ್ಟ್ ಇದೆ. ನೀವು ನೋಡ್ಬೋದು ಅದು ಟೆಕ್ಸ್ಚರ್ ಎಲ್ಲ ಸೇಮ್ ಅಂಗಡಿಯಲ್ಲಿ ಸಿಗತ್ತಲ್ಲ ನಿಮಗೆ, ಅದೇ ಥರ. ಬಟ್ ಅವರು ಕ್ರೀಮ್ ಮಿಕ್ಸ್ ಮಾಡಿರ್ತಾರೆ. ಇದು ಬೇಸಿಕ್ ನಾನು ಹೇಳ್ಕೊಡ್ತಾ ಇರೋದು. ಕ್ರೀಮ್ ಎಲ್ಲ ಹಾಕಿ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿ ಮಾಡೋ ಐಸ್ ಕ್ರೀಮ್ಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿ ಮಕ್ಳಿಗೆ ಮಾಡಿಕೊಡ್ಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇವಾಗ ಡೆಕೋರೇಷನ್ಗೆ 2 ಚೆರಿ ಇಡ್ತಾ ಇದ್ದೀನಿ. ಇದು ಆಪ್ಷನಲ್ಲು. ನಿಮಗೆ ಚೆರಿ ಇಲ್ಲ ಅಂದರೆ ಮನೇಲಿ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಇವಾಗ ನೋಡ್ಬೋದು ಕಲರ್ಫುಲ್ಲಾಗಿ ಕೂಡ ಇದೆ. ನಿಮ್ಗೆ ಇದಕ್ಕೇನೋ ನೀವು ವೆನಿಲಾ ಎಸೆನ್ಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಏನೂ ಆ್ಯಡ್ ಮಾಡೋದೇನು ಬೇಕಿಲ್ಲ. ಯಾಕಂದರೆ ಆಲ್ರೆಡಿ ಕಸ್ಟರ್ಡಲ್ಲಿ ಆ ಫ್ಲೇವರ್ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಐಸ್ ಕ್ರೀಮ್ ರೆಡಿ ಟು ಈಟ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.